ಗೀತಾ ಗೀತಾ ಏನ್ ಮಾಡ್ತಿದ್ಯಮ್ಮ? ತಿಂಡಿ ಮಾಡಿದ ಆಯ್ತೇನಮ್ಮ? ಈ ಕಳೆ ಕೀಳಕ್ಕೆ ಇವ್ರ ಕೆಲ್ಸದ ಬೇರೆ ಬಂದಿದ್ರು. ಇವ್ರು ಏನ್ ಮಾಡ್ತಾರ ಅಂತ ಗೊತ್ತಾಗ್ಲಿಲ್ವಲ್ಲ. ಇಷ್ಟೊತ್ತಾದ್ರು ಯಾರು ಬರ್ಲೇ ಇಲ್ಲ. ಇನ್ನು ಬಂತವ. ಗೀತಾ, ನಿಮ್ ಮಾವಯ್ಯ ಬಂದ್ರೆ ಹೇಳ್ಬಿಡಮ್ಮ. ಒಂಚೂರು ಆ ಕೆಲ್ಸಕ್ಕೆ ಕೂಲಿ ಆಳಿಗೆ ಬತ್ತಿ ಬಂದಿದ್ರು. ಆ ಲಕ್ಷ್ಮಿನುವೆ ಆ ಗಿರ್ಜಕ್ನುವೆ ನೋಡೋಣ ಅವ್ರು ಬರ್ತಾರ ಇಲ್ವಾ ಅಂತ ಕೇಳ್ಕೊಂಡ್ ಬರ್ತೀನಿ. ಒಂಚೂರು ಹೋಗಿ ಬೇಗ ಬಂದ್ಬಿಡಿ ಅಂತ ನೀವು. ಅಲ್ಲೇ ಅವ್ರ ಮಂತಲ್ಲೇ ಕುತ್ಕೋಬೇಡಿ. ಬೇಗ ಬಂದು ಒಂಚೂರು ತಿಂಡಿ ಮಾಡೋದ ಏನು ಅಂತ ಕೇಳಿ. ಇಲ್ಲಾಂದ್ರೆ ಆಮೇಲೆ ತಿಂಡಿ ಮಾಡ್ಕೊಂಡು ಕುತ್ಕೊಂಡು ಅವ್ರು ತಿಂಡಿ ಗಿಂಡಿ ತಿಂದ್ ಬಂದ್ರೆ ಸರಿ ಆಗಲ್ಲ. ಹಂಗಾಗಿ ಒಂಚೂರು ಬಿರ್ನೆ ಬಂದ್ ಹೇಳಿ ಎಷ್ಟ್ ಜನಕ್ಕೆ ತಿಂಡಿ ಮಾಡ್ಬೇಕು ಅಂತ. ಹ್ಞೂ ಸರಿ ಆಯ್ತು ಕಂತಾಳಮ್ಮ. ಬಿರ್ನೆ ಬರ್ತೀನಿ, ಕೇಳ್ಕೊಂಡ್ ಬರ್ತೀನಿ ತಗ. ಎಷ್ಟ್ ಆಳ್ ಬರ್ತಾರೆ ಏನು ಅಂತ. ಒಂದ್ 6 ಆಳ್ ಬರ್ಬೋದು ಕಣಮ್ಮ. ನೋಡಂತಡಿ. ಬಿರ್ನೆ ಹೋಗಿ ಆ ಲಕ್ಷ್ಮಿನುವೆ ಗಿರ್ಜನ್ನು ಹೇಳಿ ಬಿರ್ನೆ ಹೊಲ್ಡ್ ಬರವ. ಇಲ್ಲಾಂದ್ರೆ ಲೇಟ್ ಆಗ್ಬಿಟ್ರೆ ಆಮೇಲೆ 2-2:30 ಆದ್ರೂ ಕಲೆ ಕೀಳ್ಬೇಕಾಗತ್ತೆ. ಆ ಬಿಸ್ತಲ್ಲಿ ಸುಮ್ನೆ ಕೆಲ್ಸ ಸಾಗಲ್ಲ ಅಂತ ಹೇಳಿ ಬಿರ್ನೆ ಹೊಳ್ಳಿಸ್ಕೊಂಡ್ ಬರ್ತೀನಿ ತಡಿ ಒಂಚೂರು. ಹ್ಞೂ ಸರಿ ಆಯ್ತು ಅತ್ತೆ. ಬಿರ್ನೆ ಬಂದ್ಬಿಡಿ ನೀವು. ಇಲ್ಲ ಪಾಪ ಮಂಜ, ಎದಳು ಮೇಲೆ. ನಿಮ್ ತಾತ್ ಬಂದ್ರೆ ಬೈಯುತ್ತ ಕಣ, ಎದಳು. ಆ ಶುಂಠಿಗೆ ಕಳೆ ಕೀಳಕ್ಕೆ ಒಕ್ಕರೆಲ್ಲ ಬತ್ತಿ ಬಂದಿದ್ರು. ನೋಡೋಣ ನೀನು ಹೋಗಿ ಒಂಚೂರು ಆ ಗಿರ್ಜಾಕೊಂಬಂತವ ಬರ್ತಾರ ಇಲ್ವಾ ಅಂತ ಕೇಳ್ಕೊಂಬ. ಹೋಗೋ ಒಂಚೂರು ಬಿರ್ನೆ. ಎದಳು, ನಿಮ್ ತಾತ ಬಂದ್ರೆ ಬೈಯುತ್ತೆ. ಇನ್ನು ಇಷ್ಟೊತ್ತಾದ್ರೂ ಎದ್ದೇ ಇಲ್ವಲ್ಲ ಹುಡುಗ, ಏನ್ ಮಾಡ್ತಿದಾನಮ್ಮ ಅಂತ ಬೈಯುತ್ತೇನೆ. ಎದಳು ಮೇಲೆ. ಅಯ್ಯೋ, ಆ ತಾತನಿಂದ ಒಳ್ಳೆ ಟಾರ್ಚರ್ ಕಣಮ್ಮ ನನಗೆ. ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬರಲ್ಲ. ಈ ರದ್ದಾಗಂತೂ ಹೋಗ ಹೊತ್ತಾಗಿ ಇನ್ನೇನು ಅಜ್ಜಿ ಹೋಗಿತ್ತಾರ ಕೇಳ್ಕೊಂಬತ್ತೀನಿ ಅಂತ ಹೇಳಿ ಬರುತ್ತೆ ತಗ. ಅಜ್ಜಿನೇ ಕೇಳ್ಕೊಂಡು ಮತ್ ನಾನಿನ್ ಯಾಕೆ ಹೋಗೋಣ. ಪಾಪ ಹಂಗಲ್ಲ ಕಣು. ಬಿರ್ನೆ ಒಂಚೂರು ಕೆಲ್ಸನ ಕರ್ಕೊಂಡು ಹೋದ್ರೆ ಬೆಳಿಗ್ಗೆನೆ ಕಣು ಕೆಲ್ಸ ಸಾಗೋದು. ಆಮೇಲೆ ಬಿಸ್ಲತ್ತದ ಕೆಲ್ಸ ಸಾಗಲ್ಲ. ಬರೀ ನೀರ್ ಕುಡಿಯಕಂತೆ ಆ ಕಡೆಕ್ ಹೋಗೋದು ಈ ಕಡೆಕ್ ಹೋಗೋದು ಅದು ಇದು ಅಂದ್ಕೊಂಡು ಒತ್ತಾಗ್ಬಿಡುತ್ತೆ ಕಣು. ಕೆಲ್ಸ ಸಾಗಲ್ಲ. ಆಮೇಲೆ ನಿಮ್ ತಾತ ಬೈಯುತ್ತೆ. ಹೋಗು ಒಂಚೂರು ಬಿರ್ನೆ ಹೇಳಿ ಅವ್ರಿಗೆ ಹೊರಡಿಸ್ಕೊಂಬ. ನಾನ್ ಹೇಳಿರ ಅವರು ಬಿರ್ನೆ ಹೊಲ್ಟ್ ಬರ್ತಾರೇನಮ್ಮ. ಅಜ್ಜಿನೇ ಹೋಯ್ತಲ್ಲ, ಬೇಗ ಹೊರಡಿಸ್ಕೊಂಡ್ ಕರ್ಕೊಂಡ್ ಬರ್ತಾರ ತಡಿ ಅವ್ರನ್ನ. ನೀನ್ ಒಂಥರ ದಿವಾನ ಆಗ್ಬಿಟ್ಟಿ ಕಣು. ಮಲ್ಗಿತ್ತವಳಿ ಎಲ್ಲ ಮಾತಾಡ್ತಿರ್ತೀಯ. ಎದ್ ಬಾರ ಒಂಚೂರು ಆಚಿಕ್ಕೆ. ಅಯ್ಯೋ, ಮೈಕೈ ಎಲ್ಲ ನೋವ್ತಾ ಇದಾವೆ. ಏನ್ ಮಾಡೋದು, ಇಷ್ಟು ಬೇಗ ಎದಳು ಎದಳು ಅಂತ ಬೇರೆ ನಮ್ಮ ಅಮ್ಮಂದು ಒಳ್ಳೆ ಹಿಂಸೆ. ಹೋಗಿ ಎತ್ತಗಿ. ಪಾಪ ಪಾಪ ಎಲ್ಲ ಮಂಜು, ಇನ್ನು ಎದ್ದಿಲ್ವೇನು ಹಾಸಿಗೆ ಮೇಲಿಂದವು? ಓ, ನಮ್ ತಾತ ಬಂತು ಅನ್ಸುತ್ತೆ. ಅಲೆ ಕೂಕೊಂಬತ್ತೈತೆ ಅಲ್ಲಿಂದಾನೆ. ಇಲ್ಲಕ್ಕಂತ ಎದ್ದಿದ್ದೀನಿ. ಯಾಕೆ, ಏನ್ ಸಮಾಚಾರ? ಹೂ ಕಣು, ಇನ್ನು ಹಾಸಿಗೆ ಮೇಲೆ ಮಲಿಕೊಂಡು ಇನ್ನು ಸಮಾಚಾರ ಕೇಳ್ತಿದ್ಯಲ್ಲ. ಎದ್ ಬಾರೋ ಇಲ್ಲೊಂಚೂರು ಆಚಿಕೆ. ಹ್ಞೂ ತಾತ ಬತ್ತಾ ಇದ್ದೀನಿ ತಡಿ. ಬಂದೆ. ಈಗ ಯಾಕೆ ತಾತ ಕೂಗ್ತಿದ್ದಲ್ಲ? ಯಾಕೆ, ಏನಾಯ್ತು? ಏನು ಇಲ್ಲ ಕಣು, ಒಂಚೂರು ಕೂಲಿ ಕೆಲ್ಸಕ್ಕೆ ಅವರು ಆಳ್ ಬತ್ತಿ ಬಂದಿದ್ರು ಕಳೆ ಕೀಳಕ್ ಶುಂಠಿಲಿ. ನಿಮ್ಮ ಅಜ್ಜಿ ಅವ್ರನ್ನ ಕರ್ಕೊಂಬರಕ್ ಹೋಯ್ತಾ ಇಲ್ವಾ ಅಂತ ಒಂಚೂರು ನೋಡ್ಕೊಂಬ ಹೋಗು. ಅಲ್ಲೆಲ್ಲಾರ ಮಾತ್ಗೀತಿ ಕೂತ್ಕೊಂಡ್ಬಿಟ್ಟಾಳ ಅವಳು. ಮಾವಯ್ಯ ಇಲ್ಲ, ಅತ್ತೆ ಲಕ್ಷ್ಮಕ್ಕನ್ನ ಗಿರ್ಜಕ್ಕನ್ನೆಲ್ಲ ಹೇಳ್ಬಿಟ್ಟು ಬಿರ್ನೆ ಹೊರಡಿಸ್ಕೊಂಬರ್ತೀನಿ ಕೆಲ್ಸಕ್ಕೆ ಅಂತ ಹೇಳಿ ಹೋಯ್ತೆ. ಬತ್ತಾರಿನ್ನೇನು ತಡ್ರಿ ತೆಗಿ. ಹೂಕಂತ ಅಜ್ಜಿ ಆಗ್ಲೇನೆ ಹೇಳ್ತು. ಹೋಗಿ ಅವ್ರನ್ನ ಬಿರ್ನೆ ಹೊರಡಿಸ್ಕೊಂಬರ್ತೀನಿ. ಆಮೇಲೆ ಒತ್ತಾಗ್ಬಿಡುತ್ತೆ ಕಣಮ್ಮ ಅವ್ರು ಹೊರಡೋದು. ತಿಂಡಿ ಮಾಡ್ಕೊಂಡ್ ಕುತ್ಕೊಂಡಿದ್ದು, ಆ ಕೆಲ್ಸ ನೀರ್ ಹಿಡ್ಕೊಂಡ್ ಕುತ್ಕೊಂಡಿದ್ದು ಅಂತ ಹೇಳಿ ಲೇಟ್ ಮಾಡಿ ಬಿಡ್ತಾರೆ. ಬಿರ್ನೆ ಹೋಗಿ ಹೊರಡಿಸ್ಕೊಂಬರ್ತೀನಿ ಅಂತ ಹೋಯ್ತೆ ಅಜ್ಜಿ. ಇನ್ನೇನ್ ಬರುತ್ಕಂತ ತಡಿತಾತ. ಓಹೋ, ಏನು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿತ್ತು ನಿಮ್ಮ ಅಜ್ಜಿಗೆ. ಸರಿ ಸರಿ ಕಣಪ್ಪ, ನಡಿಯೋ ನೀನುವೆ. ಹೊಲ್ತಾವ ಒಂಚೂರು ಅವರು ಕಳೆಗಿಳೆ ಕಿತ್ತಿದ್ದ ಬಾಚಿ ಬದಿಗೆ ಎಸಿವಂತೆ ನಡಿ. ಯಾ ಸುಮ್ಕು ಆಗ್ತತ. ನಾನು ಆಮೇಲೆ ತಿಂಡಿ ಗಿಂಡಿ ತಿಂದು ಒಂದ್ 10-10:30 ಹಂಗ್ ಬರ್ತೀನಿ. ನೀನ್ ಹೋಗಿರಪ್ಪ. ಇಲ್ಲ ಪಾಪ, ನಾನು ಒಬ್ಬ ಕೈಲಿ ಆಗಲ್ಲ. ಬಾರೋ ಸುಮ್ನೆ ಹೋಗಿ ಒಂಚೂರು ನನಗೂ ಹೆಲ್ಪ್ ಮಾಡ್ದಂಗ ಆಗತ್ತೆ. ಬಾ ಅತ್ತಾಗ ಹೋಗೋಣ. ತಿಂಡಿ ಅಲ್ಲೇ ತರತಕ್ಕಂಬಾರು. ನಿಮ್ಮ ಅಮ್ಮಗೆ ಹೇಳ್ಬಿಟ್ಟು ಅಜ್ಜಿ ಕೈಲಿ ಕೊಟ್ಟು ಕಳ್ಸು ಅಂತ. ಇಲ್ಲಾಂದ್ರೆ ನಿಮ್ಮ ಅಮ್ಮನೇ ಬೇಗ ಬರುತ್ತೆ. ಬಾ ತಾಂಡು. ಮಾವಯ್ಯ ಅವರಿಗೆ ಅಡಿಗೆ ಗಿಡಿಗೆ ಏನಾರ ಮಾಡ್ಕೊಂಡ್ ಬರ್ಬೇಕೆ ಮಾವಯ್ಯ? ಹ್ಞೂ ಕಣಮ್ಮ, ನಿಮ್ಮ ಅತ್ತೆ ಬರ್ಲಿ ತಡಿ. ಏನು ಹೇಳ್ತಾಳಂತ ಚೂರು ಕೇಳ್ಬಿಟ್ಟು ಮಾಡ್ಕೊಂಬ ಅಂದ್ರೆ ಮಾಡ್ಕೊಂಬರು ಅಂತ ತಗಿ. ಸರಿ ಕಮ್ಮಯ್ಯ. ತಿಂಡಿ ಇಲ್ಲೇ ತಿಂದೋಗ್ತೀರಾ ಇಲ್ಲ ಹೊಲ್ತಲ್ಲೇ ತಾಂಬರ್ಲ ನಿಮ್ಗೂ? ಅಯ್ಯೋ, ಇಷ್ಟು ಬೇಗ ಯಾರು ತಿಂಡಿ ತಿಂತಾರಮ್ಮ? ಒಂಚೂರು ತಾಂಬಂದ್ಬಿಡು. ಒಂದು 10 ಗಂಟೆ ಹೊತ್ತಿಗೆ ಅಲ್ಲಿಗೆ ನಾನು ಪಾಪನು ಹೋಗಿರ್ತೀವಿ. ಒಂಚೂರು ಆ ಕಳೆಗಿಳೆ ಕಿತ್ತವ ಎತ್ತಿ ಎಲ್ಲ ಬಾಚಿ ಬದಿಗಿದಿಗೆ ಹಾಕ್ತಿವಿ. ಟೈಮ್ ಆಗ್ಬಿಡುತ್ತೆ. ನೀ ಅಲ್ಲಿಗೆ ತಾಂಬಂದ್ಬಿಡಮ್ಮ ತಿಂಡಿಯ. ಹ್ಞೂ ಸರಿ ಆಯ್ತು ಕಮ್ಮಯ್ಯ, ಅಲ್ಲಿಗೆ ತಾಂಬರ್ತೀನಿ ತಾಳಿ. ಅತ್ತೆನೆ ಬರ್ಲಿಲ್ಲ ಮಾವಯ್ಯ.
ಎಷ್ಟ್ ಜನಕ್ಕೆ ತಿಂಡಿ ಮಾಡೋದು? ಇಲ್ಲ ಅವ್ರಿಗೂ ಕೂಲಿ ಆಳರ್ಗೂ ತಿಂಡಿ ಗಿಂಡಿ ಮಾಡ್ಕೊಂಡ್ ಬರ್ಬೇಕಾ ಏನು ಅಂತ ಕೇಳೋಣ ಅಂದ್ರೆ ಹೋಗ್ ಬರ್ತೀನಿ ಅಂತ ಹೇಳ್ರು. ಕೇಳ್ಕೊಂಡ್ ಬರ್ತೀನಿ ತಡಿಯಮ್ಮ, ತಿಂಡಿ ಏನ್ ಮಾಡಕ್ ಹೋಗ್ಬೇಡ ಅಂತ ಹೇಳಿ ಇನ್ನೂ ಬರ್ಲಿಲ್ಲಪ್ಪ. ಎಲ್ಲ ಪಾಪ ಓಡೋ ಓಡೋ ಒಂಚೂರು ನೋಡ್ಕೊಂಡ್ ಬಂದ್ಬಿಡು, ಹೋಗು ಒಂದ್ ಹೆಜ್ಜೆ ಹೋಗಿ. ಸರಿ ಸರಿ ಕಂತತ್ತ, ಓಡಿ ಬೇಗ ಬರ್ತೀನಿ ತಡಿ. ಬುಮ್ ಬುಮ್ ಬೂಮ್ ಪಿಂಪಿಳಿ ಕಿಳಿ ಪಿಂಪಿಳಿ ಕಿಳಿ ಪಿಂಪಿಳಿ ಕಿಳಿ ಪಿಂ ಪಿಂ ಬುಮ್ ಬೂಮ್. ಎಲ್ಲ ಪಾಪ ನಿಧಾನಕ್ಕೆ ಹೋಗು, ಅಲ್ಲೆಲ್ಲಾರ ಬಿದ್ದಿದ್ಯಾ, ನಿಧಾನಕ್ಕೆ ಹೋಗು. ಓ ಇದ್ಯಾಕಜ ಹೊಲ್ತಾ ಹೋಗೋದ್ ಬಿಟ್ಟು ಇನ್ನು ಇಲ್ಲೇ ನಿಂತಿದ್ಯಲ್ಲಜ? ಅಯ್ಯೋ ಬಾರಿ, ನಿನ್ನೆ ಕಾಯ್ಕೊಂಡು ನಿಂತಿದ್ದೆ, ಎಲ್ಲಿ ಆ ಆಳು ಬರ್ತಾರಂತ ಇಲ್ವಂತೆ ಕೆಲ್ಸಕ್ಕೆ. ಅಯ್ಯೋ ಆಶಾ ಸರೋಜಮ್ಮ ಅವ್ರನ್ನೆಲ್ಲ ಹೊಳ್ಸಿ ಕಳ್ಸಿದೀನಿ ಕಣಜ. ಅಲ್ಲಿ ಹೋಗಿರಿ ಬೇಗ ನೀವು ಹೊಲ್ತವ, ಬರ್ತೀವಿ ನಾವು. ಹಿಂದಿಂದೇನೆ ಒಂಚೂರು ನೀರ್ ಗೀರ್ ತಗೊಂಡ್ ಬರ್ತೀನಿ ಕಣ್ ನಡ್ರಮ್ಮ ಅಂತ ಹೇಳಿದೀನಿ. ನಡಿ ನಡಿ ನೀವೇ ಒತ್ತಾತ್ತೆ. ಯಾಕೆ ಆ ಲಕ್ಷ್ಮಿ ಮತ್ತೆ ಆ ಗಿರಿಜಾ ಇವರೆಲ್ಲ ಬರ್ಲಿಲ್ವೇನೆ? ಅಯ್ಯೋ ಆ ಲಕ್ಷ್ಮೀದ್ ಯಾವಾಗ್ಲೂ ಇದ್ದಿದ್ದೆ ಕಣಜ. ಬರ್ತೀನಿ, ಒಂದ್ ಅರ್ಧ ಗಂಟೆ ಲೇಟ್ ಆಗತ್ ಕಣಕ್ಕ. ತಿಂಡಿ ಗಿಂಡಿ ಮಾಡ್ಬಿಟ್ಟು ಇಟ್ಟು ಬರ್ತೀನಿ. ನಡ್ರಿ ನಡ್ರಿ ನೀವು, ಅವ್ರಿಗೆಲ್ಲ ಹೇಳಿದೀನಿ ಹೋಗ್ತೀರಿ, ಬಂದ್ಬಿಡ್ತೀನಿ ಹಿಂದಿಂದೇನೆ ಅಂತ ಹೇಳಿಳು, ಇನ್ನು ಹೊಲ್ಟಿರಿಲ್ಲ. ಅಯ್ಯೋ ಅದಕ್ಕೆ ಕಣೆ ಹೇಳೋದತ್ತಾಗಿ, ಆ ಪಕ್ಕ ಹಳ್ಳಿಗೆ ಹೋಗಿ ಅತ್ತಾಗಿ ಹಳ್ಳಿ ಊರವ್ರಿಗೆ ಹೇಳಿಬಿಟ್ರೆ ಕೆಲ್ಸಕ್ಕೆ ಬಿರ್ನೆ ಬಂದು ಬಿರ್ನೆ ಮುಗಿಸ್ಕೊಂಡು ಹೋಗ್ತಾರೆ. ಈ ನಮ್ಮೂರವಾದ್ರೆ ಕಣೆ ಹಿಂಗ್ ಮಾಡೋದು. ನೋಡು ಈಗ ಅವ್ರು ಬರೋವರೆಗೂ ಸುಮ್ನೆ ಅರ್ಧ ಗಂಟೆ ಟೈಮ್ ಅಂದ್ರೆ ಸುಮ್ನೆ ವೇಸ್ಟ್ ಆಗಲ್ವೇನೆ? ಅಯ್ಯೋ ಇನ್ ಏನ್ ಮಾಡೋ ನಡೆಯೋದತ್ತಾಗಿ. ನಡಿ ನಡಿ ನೀರು ಹೊಲ್ತವ, ಬಿರ್ನೆ ನಡಿ. ನಾನು ಹಿಂದಿಂದೇನೆ ನೀರಿಗೆ ಎತ್ಕೊಂಡು ಹೋಗ್ತಿರು, ಬಿರ್ನೆ ಬಂದ್ಬಿಡ್ತೀನಿ ನಡಿ. ಅತ್ತೆ ಅತ್ತೆ, ತಿಂಡಿ ಗಿಂಡಿ ಮಾಡ್ಕೊಂಡ್ ಬರ್ಬೇಕೇನತ್ತೆ ಅವ್ರಿಗೆ? ಕೇಳ್ಕೊಂಬಂದ್ರ ಆಳಿಗೆ ತಿಂಡಿ ಗಿಂಡಿ ಮಾಡ್ಕೊಂಬರ, ಇಲ್ಲ ತಿಂಡಿ ತಾಂಬತ್ತೀರ ನೀವೇ ಅಂತ? ಹೂ ಕಣಮ್ಮ, ಕೇಳ್ಕೊಂಬಂದೆ. ತಿಂಡಿ ಏನ್ ಬೇಡ, ತಿಂಡಿ ನಾವ್ ಅಲ್ಲೇ ಮಾಡಿರ್ತೀವಿ, ಮಧ್ಯಾಹ್ನ ಊಟ ತರ್ಸ್ಬಿಡಕ ಒಂದ್ 12-12:30 ಹೊತ್ತಿಗೆ ಅಂದ್ರು. ಒಂಚೂರು ಅಡಿಗೆ ಏನಾರ ಮಾಡ್ಕೊಂಬಂದ್ ಬಿಡ ಮತ್ತಾಗಿ. ಹ್ಞೂ ಸರಿ ಆಯ್ತು ಕಣತ್ತೆ. ಅದ ಆಮೇಲೆ ನೀನು ಬಂದು ಅತ್ತಾಗಿ ಒಂದ್ 2-2.5 kg ಬರೋ ಅಷ್ಟು ಒಂದು ಕೋಳಿ ಕುಯ್ಸ್ಕೊಂಬಂದ್ ಕೊಡೋದೇ ಅತ್ತಾಗಿ. ನೀನು ಕಳೆ ಕಿತ್ಕೊಂಡು ಕೋಳಿ ಊಟ ಮಾಡ್ಸಿರೋ ಅಡಿಗೆ ಅಂತ ಹೇಳಿ ಉಂಡು ಹೋಗ್ತಾರತ್ತಾಗಿ. ಒಂಚೂರು ಕೋಳಿ ತಂದು ಕೊಡತ್ತಾಗಿ. ಅಯ್ಯೋ ಅಜ್ಜಿ ಹಬ್ಬಾಗ ನಾನೇ 8 ಆಣೆ ದುಡ್ಡಿಲ್ಲ ಅಂತಿದ್ದೀನಿ, ಕೋಳಿ ಹೇಳ್ತಿದ್ಯಲ್ಲ ನೀನು. ಉಪ್ಸಾರು ಮುದ್ದೆ ಮಾಡ್ಕೊಂಬರಕ್ ಹೇಳಿ ಸಾಕು, ಸುಮ್ನೆ ತಗಿ. ಅಯ್ಯೋ ನಡಿಯಜ, ಅದೇನು ಹೇಳಲ್ವ ಹಂಗೆ ಹೇಳ್ತಿದ್ಯಾ ನೀನು? ಏನು ಒಂದು ಒಪ್ಪತ್ತು ಊಟ ಮಾಡ್ಕೊಂಡು ಹೋಗ್ತಾರಪ್ಪ. ನೋಡು ದೊಡ್ಡಜ ಕೋಳಿ ತಂದು ಕೋಳಿ ಸಾರಾಗಿ ಅಡಿಗೆ ಮಾಡಿ ಊಟ ಮಾಡಿಸಿ ಕಳಿಸ್ತು, ಕೆಲ್ಸಕ್ಕೆ ಹೋಯ್ತು ಅಂತ ಮಾತಾಡ್ತಾರೆ. ಒಂಚೂರು ಕೋಳಿ ಗಿಳಿ ತಾಂಬಂದ್ಬಿಡತ್ತಾಗಿ. ಹ್ಞೂ ಸರಿ ಸರಿ ಕಣ್ಣಡಿ, ಏನೋ ಒಂದು ಮಾಡಿರಾಗತ್ತ ಮೇಲೆ. ಸರಿ ಕಣಮ್ಮ, ಒಂಚೂರು ತಿಂಡಿ ತಗೊಂಡು ಬಿರ್ನೆ ಬಂದ್ಬಿಡಮ್ಮ ನೀನು. ಅವ್ರಿಗೇನೋ ತಿಂಡಿ ಬೇಡ ಅಂದಮೇಲೆ ನನಗೂ ಪಾಪುಗೆ ನಿಮ್ಮ ಅತ್ತೆಗೆ ಸೇರಿಸಿ ಒಂದು 4-5 ಆಳಿಗೆ ತಗೊಂಬಂದ್ಬಿಡು ಬಿರ್ನೆ, ಅಲ್ಲಿ ತಿಂಡಿ ಮಾಡ್ಕೊಂಡು. ಅಯ್ಯೋ ಅಜು, ಆ ಹುಡುಗಿನ ತಿಂಡಿ ಮಾಡ್ಕೊಂಡು ಆಮೇಲೆ ಮತ್ತಲೆ 12:30-1 ಗಂಟೆಗೆ ಊಟ ತಗೊಂಬರ್ಬೇಕು. ಅವೆಲ್ಲ ಎಲ್ಲ ಆಗುತ್ತೆ? ನಡಿ ನಡಿ ಸುಮ್ಕೆ ನೀನು. ತಿಂಡಿ ಏನ್ ಬೇಡ, ಸುಮ್ನೆ ಒಟ್ಟಿಗೆ ಊಟ ಮಾಡಿಬಿಡುವಂತೆ. ಹಂಗೇನಾರ ಹೊಟ್ಟೆ ಗಿಟ್ಟೆ ಹಸಿತಿದ್ರೆ ಆ ಪಾಪು ಕರ್ಕೊಂಡು ಹೋಗ್ಬಿಟ್ಟು ಆ ಶಿವಣ್ಣನ ಓಡಿರ್ತಾವ, ಒಂದ್ 2 ಇಡ್ಲಿ ತಂದು ಬಂದ್ಬಿಡು. ಹೋಗು ಹಂಗೆ ಪಾಪನ್ ಕರ್ಕೊಂಡು ಹೊಲ್ತಾ ಹೋಗ್ತಿಯಲ್ಲ ಈಗ, ಅಲ್ಲೇ ಅತ್ತಾಗಿ ತಿಂಡಿ ಒಂದ್ 2 ಇಡ್ಲಿ ತಿಂದು ನಡ್ರಿ ಬಿರ್ನೆ ಹೊಲ್ತಾವ. ಹ್ಞೂ ಸರಿ ಆಯ್ತು ಕಣಿ. ಅತ್ತಾಗಿ ಎಲ್ಲಿ ಪಾಪ ಎತ್ಲಾಗ ಹೋದ್ನೆ ಅವನು? ಅಯ್ಯೋ ಇಲ್ಲ ಹೊರಗಡೆ ಮಕ ತೊಳಿತಿದಂಗ ಕಾಣಜ್ಜ. ಸರಿ ಆಯ್ತು ನಡ್ರಿ ನೀವಿನ್ನ. ಹಂಗಾರೆ ತಿಂಡಿ ಏನ್ ಬೇಡ ಅನ್ನತ್ತೀಗ? ಸರಿ ಆಯ್ತು ತಾಳಿ. ಹಂಗಾರೆ ಈಗ್ಲೇ ಅತ್ತಾಗಿ ಕಾರಾಗಿರ ತಿಕ್ಕೊಂಡ್ಬಿಟ್ಟು ಕೋಳಿ ಸಾರಿಗೆ ಒಂಚೂರು ಬಿರ್ನೆ ಅಡಿಗೆ ಮಾಡ್ಕೊಂಡು ನಾನು ಒಂದ್ 12 ಗಂಟೆಗೆ ಊಟ ತಗೊಂಡ್ಬಂದ್ಬಿಡ್ತೀನಿ. ಅಲ್ಲೇ ಊಟ ಮಾಡಿರಂತೆ ಬಿರ್ನೆ. ಹ್ಞೂ ಸರಿ ಸರಿ ಕಣಮ್ಮ, ಬೇಗ ಬಂದ್ಬಿಡು. ಆಮೇಲೆ ಹೊಟ್ಟೆ ಹಸಿತಾ ಇರುತ್ತೆ, ಆ ಬಿಸ್ಲಿಗೆ ಹೋದಕ್ಕೂ ಹೊಟ್ಟೆ ಚುರ ಚುರ ಅಂತಿರುತ್ತೆ. ಬಿರ್ನೆ ತಗೊಂಡ್ಬಂದ್ಬಿಡು. ಅಜ್ಜ ಹಂಗೆ ಅಲ್ಲಿ ತೋಟಸ್ತಾವ್ ಕಟ್ಟಿರಂತೆ, ಆ ನೆಳ್ಳಲ್ಲಿ ಹಸ್ಗುಳ ನಡ್ರತ್ತಾಗಿ, ಹಸ್ಗುಳು ಎಮ್ಮೆ ಎಲ್ಲ ಹಿಡ್ಕೊಂಡ್ ನಡ್ರತ್ತಾಗಿ ಬಿರ್ನೆ. ಎಲ್ಲ ಪಾಪ ಬಾರು, ಆ ಕೂಲಿ ಆಳುಗಳೆಲ್ಲ ಆಲೆ ಹೊಲ್ತಾ ಹೋಗಿರಂತ್ಕೊಂಡ್ ಬಾರು, ಹೊಲ್ಡನ ಬೇಗ. ಅಜ್ಜ ನೀನು ಹಸ್ಗುಳು ಇಟ್ಕೊಂಡ್ಬಂದು ಅಲ್ಲಿ ತೋಟ ಕೊಟ್ಬಿಟ್ಟು ಬಿರ್ನೆ ಬಂದು ಹೋಗಿ ಒಂಚೂರು ಕೋಳಿ ಕೊಯ್ಸ್ಕೊಂಬಂದ್ ಕೊಟ್ಬಿಡು ಹುಡುಗಿಗೆ. ಆ ಬಿರ್ನೆ ಅಡಿಗೆ ಮಾಡ್ಕೊಂಡ್ ತಗೊಂಬರ್ಲಿ. ಆ ಬಿಸ್ತಲ್ಲಿ ಆಮೇಲೆ ಹೊಟ್ಟೆ ಹಸ್ಕೊಂಡು ಹೊಟ್ಟೆ ಬೇರೆ ಚುರ ಚುರ ಅಂತಿರುತ್ತೆ. ಆಮೇಲೆ ನೀನು ಗೌಡ್ರು ಸಿಕ್ಕಿರು, ಬೋರ ಸಿಕ್ತು ಅಂತ ಅಲ್ಲೆಲ್ಲ ಅಂಗಡಿ ಮಾತಾಡೋದು ಕೂತ್ಕೊಂಡ್ಬಿಟ್ಟು ಕಣಜ್ಜ, ಮರ್ಸ್ಬಿಟ್ಟು ಬಿರ್ನೆ ಬಂದ್ಬಿಡು ಒಂಚೂರು. ಹ್ಞೂ ಆಯ್ತು ಕಂತಾಳಿ, ನಾನು ಬಿರ್ನೆ ಹೋಗಿ ಕೋಳಿ ಕುಯ್ಸ್ಕೊಂಬಂದು ಕೊಡ್ತೀನಿ. ಸರಿ ಸರಿ ನಡಿ ನಡಿ, ಈಗ ಹೊಲ್ತವ ಹೊತ್ತಾತು.
ಅವರೆಲ್ಲ ಮಾತಾಡೋಂಗ್ ಕೂತ್ಕೊಂಡ್ಬಿಡ್ತಾರ ಕಣ್ ನಡಿ. ಕಳೆ ಕೀಳೋದ್ ಬಿಟ್ಟು ಬರೀ ಆ ಮಾತು ಈ ಮಾತು ಅವ್ರ ಮನೇದು ಇವ್ರ ಮನೇದು ಅನ್ಕೊಂಡು ಮಾತಾಡೋಂಗ್ ಕೂತ್ಕೊಂಡ್ಬಿಡ್ತಾರೆ ಹೆಂಗಸ್ರುಗಳು. ನಡಿ ನಡಿ ಬಿರ್ನೆ ಹೊಲ್ತಾವ. ಲಕ್ಷ್ಮಿ, ಗಿರಿಜಾ, ಸುಶೀಲಾ ಅಲ್ಲ ಬಂದು ಶುರು ಹಚ್ಕೊಂಡ್ಬಿಟ್ಟಿರ ಕೆಲ್ಸವ. ಒಂಚೂರು ಬಿರ್ಬಿರ್ನೆ ಕೈ ಆಡ್ಸವ. ಬಿಸ್ಲು ನೆತ್ತಿ ಮೇಲೆ ಬರೋದ್ರಲ್ಲಿ ಬೆಳಗ್ಗೆನೆ ಕೆಲಸ ಸಾಗೋದು. ಒಂಚೂರು ಬಿರ್ಬಿರ್ನೆ ಕೈ ಆಡ್ಸಿ ಆಮೇಲೆ ತೀರ ಒಂದ್ ಅರ್ಧ ಗಂಟೆ ಕೂತ್ಕೊಳ್ಳಿರಂತೆ ಆರಾಮಾಗಿ. ಅಯ್ಯೋ ಆಯ್ತು ಕಂಬಾರಜಿ, ನಾವು ಬೇಗ ಕೈ ಆಡಿಸ್ತಿದೀವಿ. ಬಾ ನೀನು ಒಂದ್ ಸಾಲಲ್ಲಿ ಕುತ್ಕೊಂಡು ಕಳೆ ಕಿತ್ಕೊಂಡ್ ಬರುವಂತೆ ಬಾ ಬಿರ್ಬಿರ್ನೆ ನೀನುವೆ. ಅಯ್ಯೋ ನನಗ್ ಸೊಂಟ ಆಗಲ್ಲ ಕಣ್ರಿ ಅಮ್ಮಯ್ಯ, ಏನ್ ಮಾಡಂದ್ರವ. ಆಳಾದ ವಯಸ್ಸಾದಂಗೆ ಸೊಂಟ ಹಂಗೆ ಕಿಳಿಕ್ ಕಳಿಕ್ ಅನ್ನತ್ತೆ. ಏನಾರ ಕೆಲಸ ಮಾಡ್ಬೇಕು ಒಂಚೂರು ಬಗ್ಗಿ ಕೆಲಸ ಮಾಡ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಅಯ್ಯೋ ನನಗ್ ಕುತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ, ಹಂಗಾಗುತ್ತೆ. ಆಮೇಲೆ ಸೊಂಟವ ಅಷ್ಟೊಂದು ನೋವಿದ್ ಬಿಡುತ್ತೆ. ನಾನು ಏನ್ ಮಾಡಂದ್ರವತ್ತಾಗಿ ನನ್ ಕೈಲಿ ಆಗದೆ ಹೋದ್ರು ಮಾಡ್ತಾ ಇದೀನಿ. ಒಂಚೂರು ನೀವೇ ಬಿರ್ಬಿರ ಕೈ ಆಡಸ್ರವ. ಹ್ಞೂ ಕಂತಾಳಜಿ, ನೀನ್ ಬರೀ ಮಾತ್ ಬಿಟ್ರೆ ನಿನ್ ಕೈಲಿ ನೀ ಏನ್ ಕೆಲಸ ಆಗತ್ತೆ ತಗ. ಅದ್ಯಾಕೆ ಲಕ್ಷ್ಮಿ ಹಂಗೆ ಹೇಳ್ತಿದ್ಯಾ? ನಾನೇನು ಕೆಲಸ ಮಾಡಿಲ್ಲ, ಏನು ನಾನು ಈ ವಯಸ್ಸಾದ್ರೂ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಕಣೆ. ನನಗ್ ಕುತ್ಕೊಂಡ್ ತಿಂತಿದ್ದೀನಿ ಅಂತಿದ್ಯಾ? ನಡ್ರಿ ನಾನು ಒಂದ್ ಸಾಲಲ್ಲಿ ಕುತ್ಕೊಂಡು ಕಳೆ ಕೀಳ್ತೀನಿ. ನಡ್ರಿ ನೀವು ಬಿರ್ಬಿರ್ನೆ. ನೀನ್ ಮಾತಾಡೋದ್ ನೋಡವ ಏನು ಮೈಯೆಲ್ಲ ಉರಿಯತ್ಬೇಕು ಹಂಗ್ ಮಾತಾಡ್ತೀಯ. ಅಯ್ಯೋ ನಿಜ ಹೇಳಿರಿ, ನೀನ್ ಯಾಕೆ ಸಿಟ್ ಮಾಡ್ಕೊಂತಿ ಬಾರಾಜಿ. ಬಿರ್ಬಿರ್ನೆ ಒಂದ್ ಸಾಲಲ್ಲಿ ಕುತ್ಕೊಂಡು ನೀನು ಕಳೆ ಕೀಳ್ಬಾ. ಅಯ್ಯೋ ಸರಿ ಆಯ್ತು ನಡೀರಿ ಅಮ್ಮಯ್ಯ, ನಿಮಗ್ ಬಾಯಿ ಕೊಡಕಾತ ನಡೀರಿ. ತಿಂಡಿ ಎಲ್ಲಾರು ತಿಂದ್ ಬಂದ್ರೆ ಅಮ್ಮಯ್ಯ? ಸುಶೀಲಾ, ಗಿರಿಜಾ ಎಲ್ಲ ತಿಂಡಿ ಮಾಡ್ಕೊಂಬಂದ್ರ ನೀವು ಮೊನ್ನೆ? ಹೂ ಕಣ್ಜೆ ಅಮ್ಮ, ನಾವ್ ತಿಂಡಿ ಮೊನ್ನೆ ಮಾಡ್ಕೊಂಬಂದು. ನೀನ್ ತಿಂಡಿ ತಿಂದ್ ಬಂದ ಇಲ್ಲ ಹಂಗೆ ಬಂದಿದ್ದ? ಅಯ್ಯೋ ಇಲ್ಲ ಕಣ್ರಿ ಅಮ್ಮಯ್ಯ, ನಾನಿನ್ನು ತಿಂಡಿನೇ ಮಾಡಿಲ್ಲ. ನಮ್ ಸೊಸೆ ತಿಂಡಿ ತಗೊಂಬರ್ತೀನಿ ನಡಿಯತ್ತೆ. ನೀನು ಹೋಗೋಗ್ ಒಂಚೂರು ಬಿರ್ನೆ ಕಳೆ ಕೀಳ್ತೀರೋ ಅಂತ ಕಳ್ಸಿಡು. ನಾನು ತಿಂಡಿ ಏನ್ ಬೇಡ ಕಣಮ್ಮ. ಮಧ್ಯಾಹ್ನಕ್ಕೆ ಒಟ್ಟಿಗೆ ಒಂದ್ 12-1 ಗಂಟೆಗೆ ಒಂಚೂರು ಅಡಿಗೆ ಮಾಡ್ಕೊಂಡ್ ಬಂದ್ಬಿಡು. ಕೋಳಿ ತರ್ಸಿದೀನಿ ಕಣೆ ಸುಶೀಲಾ. ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಕೋಳಿ ತರ್ಸಿದೀನಿ. ಕೋಳಿ ಸಾರು ಮಾಡ್ಕೊಂಡು ಒಂಚೂರು ಮುದ್ದೆ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಬಿರ್ನೆ ಬಂದ್ಬಿಡಮ್ಮಯ್ಯ ಅಂತ ಹೇಳಿ ನಮ್ ಗೀತು ಹೇಳ್ ಬಂದಿದೀನಿ. ಅಯ್ಯೋ ಕೋಳಿ ಬೇರೆ ಯಾಕೆ ತರ್ಸಕ್ ಹೋದಿದೀನಿ ನೀನು? ಸುಮ್ಮನೆ ಬರೋದ್ ಬಿಟ್ಟು ಏನಾರ ಉಪ್ಸಾರ ಏನಾರ ಮಾಡ್ಕೊಂಡು ಅಡ್ಗೆ ಮಾಡ್ಕೊಂಡ್ ಬರೋದ್ ಬಿಟ್ಟು ಆ ಹುಡುಗಿಗೆ ಈಗ ಸುಮ್ನೆ ಕೆಲಸ ಬೇರೆ ಕೊಟ್ಟಿದ್ಯಾ. ಈ ಬಿಸ್ತಲ್ಲಿ ಕೋಳಿ ಸಾರು ಮೊದ್ಲೇ ಈಟು. ಕೋಳಿ ತಿಂದು ನಮ್ಗೂ ನಾಲ್ಗೆಲ್ಲ ಒಂಥರ ಇದಾದಂಗ ಐತೆ. ಅಂತವ್ರಲ್ಲಿ ಮತ್ತೆ ಕೋಳಿ ಸಾರು ತರ್ಸಿದ್ಯಾ? ಅತ್ತ ಮೀನ್ ಗೀನಾದ್ರು ತರ ಕೇಳಿಲ್ಲ. ದೊಡ್ಡಜ್ಜಿಗೆ ಹೇಳಿ ಮೀನಾದ್ರು ತರ್ಸತ್ತಾಗಿ. ಅಯ್ಯೋ ನಾನು ಹೇಳ್ ಬಂದ್ಬಿಟ್ನೆ ಅಲ್ರಿ ಅಮ್ಮಯ್ಯ. ನೀವ್ ಮುಂಚೆ ಆದ್ರೂ ನಿಮ್ಗೆ ಹೇಳಿದ್ರು ಆಗತ್ತಾಗಿ. ಸೊ ನಾನು ಆಗ್ಲೇ ಕೇಳಿಲ್ಲ ಏನಿಲ್ಲ. ನಾನ್ ಸುಮ್ನೆ ತೆಗಿ ಕೋಳಿ ತಂದು ಕೊಟ್ಪಾರಜ ಹುಡುಗಿಯ ಮಾಡ್ಕೊಂಡ್ ಬಿರ್ನೆ ಬರ್ಲಿ ಅಂತ ಹೇಳ್ ಬಂದೆ. ಸರಿ ಆಯ್ತು ತಾಳಿ, ಇನ್ನೊಂದ್ಸಲ ನೋಡೋಣ. ಆ ಟೊಮೊಟೊ ಗಿಡಕ್ಕೆ ಉರಿಗಿರಿ ಕಟ್ಟಕ್ ಬರ್ತಿರಲ್ಲ ಅವಾಗ ಮೀನಿ ಸಾರಿ ಮಾಡ್ಸಿರಾಗುತ್ತೆ. ಇವತ್ ಕೋಳಿ ಇನ್ನೇನ್ ತಂದಾಯ್ತು ಅನ್ಸುತ್ತೆ. ನಮ್ಮ ಅಜ್ಜ ಆಗ್ಲೇ ಹಸ್ಕೂಲ್ ಕಟ್ಬಿಟ್ಟು ಓತು. ಇದ್ಯಾಕೆ ಲಕ್ಷ್ಮಿ ಕೋಳಿ ಸಾರ ಗುಂಡಲ್ವೇನೆ ನೀನು? ಏನು ಮಾತಾಡ್ತಿಲ್ವಲೆ? ಅಯ್ಯೋ ಈ ಅಜ್ಜಿಗೆ ನಾನ್ ಮಾತಾಡಿರೋ ಕಷ್ಟ, ಸುಮ್ನೆ ಕೆಲಸ ಮಾಡಿರೋ ಕಷ್ಟ. ನೋಡಾಲೆ ಸುಮ್ನೆ ನನಗ್ ಕೆಣಿಕೊಂಬತ್ತೈತೆ. ನೋಡು ಅಜ್ಜಿ, ಸುಮ್ನೆ ಕೆಲಸ ಮಾಡು, ಇಲ್ಲಾಂದ್ರೆ ನೋಡ್ ನಾ ಸುಮ್ನೆ ಇರಲ್ಲ ಆಮೇಲೆ. ಅಯ್ಯೋ ಅದ್ಯಾಕ ಮಕ್ಕ ಸಿಂಡಿಸ್ಕೊಂಡ್ ಕುಂತಿದ್ಯಾ ಲಕ್ಷ್ಮಿ? ನಾನ್ ಇನ್ನೇನ್ ತಪ್ಪು ಮಾಡ್ತಾ ಇದೀನಿ? ಕೋಳಿ ಸರ ಗುಂಡಾರ ಅಂತ ಕೇಳಿನವ. ಸರಿ ಆಯ್ತು ಬಿಡವ, ಕೇಳಿ ತಪ್ಪಾತು ನಂದು. ಲಕ್ಷ್ಮಿ ಅದ್ ಯಾಕಂಗ್ ಮಾತಾಡ್ತಿ? ಜಯಮುಗಿ ನಡಿಯ ಬಿರ್ಬಿರ್ನೆ ಕಳೆ ಕಿತ್ಕೊಂಡು ನಡಿ. ಸುಮ್ನೆ ಈ ಬಿಸ್ತಲ್ಲಿ ಕೆಲ್ಸ ಸಾಗಲ್ಲ ಕಣ್ ನಡಿ ಆಮೇಲೆ. ಬಾರ ಸುಶೀಲಕ್ಕ, ನೀನೇ ತಾನು ನಾನು ಹಿಂದೆ ಕುಂತಿರೋದು ಇನ್ನುವೆ. ನಾನ್ ನೋಡು ನಿಂಗಿಂತ ಮುಂಚೆ ಎಷ್ಟು ದೂರದಲ್ಲಿದ್ದೀನಿ ಅಲ್ಲೇ. ಬಾ ಬೇಗ ನೀನ್ ಕಳೆ ಕಿತ್ಕೊಂಡು. ಬಿಸ್ಲು ನೆತ್ತಿ ಮೇಲೆ ಬಂತು ಅಂದ್ರೆ ಕೆಲ್ಸ ಸಾಗಲ್ಲ ಕಣೆ ಗಿರ್ಜಾ. ಸೊ ಏನ್ ಮಾಡೋದು ಏನೋ, ಕಡಿಮೆ ಬಿಸ್ಲು ಹೊಡಿತೇನೆ. ನೋಡಿರ ಮಳೆನೇ ಬರ್ತಿಲ್ವಲ್ಲಿ. ಸುತ್ತ ಗುಡುಗು ಮಿಂಚು, ಏನ್ ಗಾಳಿ ಅಷ್ಟೊಂದು ಆರ್ಭಟ ಮಾಡುತ್ತೆ ಮಳೆ ನೋಡಿರೆ. ನೋಡಿರೆ ಮಳೆನೇ ಹೋಯ್ತಿಲ್ವಲ್ಲಿ. ಅದ್ ಎಕಡೆಕ್ ಹೋಯ್ತಿತ್ತು ಅಂತ ಕಾಣದೆ ಮಳೆ. ಅಯ್ಯೋ ಜಯಮ್ಮ, ಮಳೆ ಎಕಡೆಕ್ ಹೋಯ್ತಿಲ್ ಕಣ್ ಜಯಮ್ಮ. ನಾನು ಮೊನ್ನೆ ಮೈಸೂರಿಗೆ ನಮ್ಮ ಅಕ್ಕ ಮನೆಗೆ ಮದುವೆಗೆಲ್ಲ ಹೋಯ್ದಲ್ಲ, ಎಲ್ ನೋಡಿರುವೆ ಮಳೆನೇ ಹೋಯ್ದಿಲ್ಲ. ಸುಮ್ನೆ ಅಷ್ಟೊಂದು ಗುಡುಗು ಮಿಂಚು, ಏನ್ ಹಂಗೆ ಮಳೆ ಒಯ್ದು ಎಲ್ಲ ಇದಾಯ್ತೆ ನಂಗೆ ಗುಡುಕ್ತೈತೆ. ಅದ್ ನೋಡಿದ್ರೆ ಮಳೆ ಎಕಡೆಕ್ ಹೋಯ್ತಿತ್ತು ಅಂತಾನೆ ಗೊತ್ತಾಗ್ತಿಲ್ಲವ. ಅಯ್ಯೋ ಹಿಂಗೆ ಇನ್ನೊಂದ್ 15 ದಿನ ಮಳೆ ಹೋಗ್ಬಿಡ್ತು ಅಂದ್ರೆ ರೈತರುಗಳವು ಬಾವಿ ಗಿವಿ ಎಲ್ಲ ನಿಂತೋಗ್ಬಿಡ್ತವೆ. ಆಮೇಲೆ ಏನ್ ಮಾಡೋದು ಏನೋ ಅನ್ನಂಗ ಆಗ್ಬಿಡ್ತವೆ ಅವ್ರಿಗೂ ಪಾಪ. ರೈತರುಗಳು ಕಷ್ಟ ಯಾರಿಗ್ ಹೇಳ್ತಾರ ಪಾಪ. ಈ ತರ ಮಳೆ ಮಾಡಿಬಿಡ್ತಲ್ಲ ಈ ವರ್ಷ. ಇದ್ ಯಾಕೆ ಹಿಂಗಾಯ್ತು? ಕಣೆ ಗಿರ್ಜಾ, ಈ ತರ ಮಳೆ ಆದ್ರೆ ಅದೇನ್ ಮಾಡೋದು ಏನೋ. ನಮ್ದು ಬಾವಿ ಅಲೆ ಒಂದ್ ಗ್ಯಾಪ್ ಕೊಡ್ತೈತೆ ಅಂತಿತ್ತು, ಅಲ್ಲಿ ತೋಡತ್ತಾವ ಒಂದ್ ಬಾವಿ ಇರೋದು.
ಏನ್ ಮಾಡೋದು ಏನೋ ಅನ್ಸ್ಬಿಟ್ಟಿದ್ದೆ ಕಣೆ ಅಲೆ. ಅಯ್ಯೋ ಜಯಮ್ಮ, ನೀನ್ ಬೇಗ ಊಟ ತೋರಿಸ್ತೀಯ ಇಲ್ಲ ಹಿಂಗೆ ಮಾತಾಡ್ಕೊಂಡ್ ನಿಂತ್ಕೊಂತೀಯ? ಹೊಟ್ಟೆ ಬೇರೆ ಚುರ ಚುರ ಅಂತೈತೆ. ಅಲ್ಲಿ 12:30 ಆಯ್ತು ಟೈಮು. ಬಿರ್ನೆ ಒಂಚೂರು ಊಟ ತೋರ್ಸು. ಫೋನ್ ಮಾಡಿ ಹೇಳು, ಇಲ್ಲ ಗೀತಕ್ಕೆ ಬೇಗ ತಾಂಬರಮ್ಮ ಅಂತ ಹೇಳಿ. ಅಯ್ಯೋ ಹ್ಞೂ ಕಣೆ ಲಕ್ಷ್ಮಿ, ಅದೇ ನಾನು ತಿಂಡಿ ಗಿಂಡಿ ಮಾಡಿರ್ಲಿಲ್ವಲ್ಲ, ಹೊಟ್ಟೆ ಚುರ ಚುರ ಅಂತೈತೆ. ಎಲ್ಲಿ ಹೇಳಿರ ನೀವು ಬೈಕಂತೀರಾ ಅಂತ ಸುಮ್ಮನೆ ನಿಂತಿದ್ದೆ ನಾನು. ಒಂಚೂರು ಫೋನ್ ಮಾಡ್ತೀರಾ ಯಾರಾದ್ರೂ ನೀವೇ ಫೋನ್ ಇದ್ರೆ? ಅಯ್ಯೋ ನಾವ್ ಯಾರು ಫೋನ್ ತಂದಿಲ್ಲ. ಹೊಲ್ತವ ಎಲ್ ತರಕ್ ಹೋಗೋಣ, ಇಲ್ಲೆಲ್ಲಾರು ಬಿದ್ದಿದ್ದಾಮೇಲೆ ಅದು ಕಳ್ದೋದ್ರೆ ಎಲ್ ತರಕ್ ಹೋಗೋಣ ಅಂತ ಹೇಳಿ ತಂದಿಲ್ಲ. ಹೋಗ್ ಒಂಚೂರು ಕುಕ್ಕಂಗ್ ಕರ್ಕೊಂಬ ಹೋಗು ಬಿರ್ರಿ ನೀನೇ. ಅಯ್ಯೋ ನಾನು ಒತ್ತಾರೆಯಿಂದ ತಿಂಡಿ ಬೇರೆ ಮಾಡಿಲ್ಲ ಕಣ್ ಲಕ್ಷ್ಮಿ. ಅಲ್ಲೆಲ್ಲಾರು ಹೋಗಿ ಬಿಸ್ತಲ್ಲಿ ತಲೆಗಿಲ ತಿರುಗಿ ಬಿದ್ದು ಬೇಡ ಕಣವ. ಇನ್ನೇನ್ ಬರ್ಬೋದು ಅವಳೆ, ನೋಡೋಣಿರಿ. ವಾ ಅಗಳ ಗೀತಾ ಬಂದೇ ಬಿಟ್ಟ ಮಾಲೆ. ಕಣತ್ತೆ ಮಾವಯ್ಯ ಒಂಚೂರು ಕೋಳಿ ಬಾರ್ ತಂದ್ಕೊಳೋದು ಲೇಟ್ ಮಾಡಿಬಿಡ್ತು, ಹಂಗಾಗಿ ಒಂಚೂರು ಅಡಿಗೆ ಲೇಟ್ ಆಗ್ಬಿಡ್ತು ಕಣತ್ತೆ. ಅಯ್ಯೋ ವಜ್ಜಿಗೆ ಹೇಳ್ ಬಂದಿದ್ದಾರಮ್ಮ, ಅಷ್ಟೊಂದು ಇದಾಗ ಹೇಳಿದ್ದೀನಿ. ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬೇಡ್ರಿ, ಫಸ್ಟ್ ಕೋಳಿ ಒಂಚೂರು ಕಟ್ ಮಾಡಿಸ್ಕೊಂಬಂದ್ ಕೊಟ್ಬಿಡಿ ಹುಡುಗಿ ಅಂತ. ನೋಡಿದ್ರೆ ಮತ್ತೆ ಲೇಟ್ ಮಾಡ್ಕಂತಂತ ವಜ್ಜ ಎಲ್ಲೋ ಕುಂತಿದ್ದಂತೆ. ಸರಿ ಸರಿ ಬರಮ್ಮ ಗಿರಿಜಾ, ಲಕ್ಷ್ಮಿ, ಸುಶೀಲಾ ಬರ್ರಿ ಬರ್ರಿ ಊಟ ಮಾಡ್ಬಿಡಮ್ ಬರ್ರಮ್ಮ ಫಸ್ಟ್. ಆಮೇಲೆ ಒಂಚೂರು ಒಂದ್ ಅರ್ಧ ಗಂಟೆ ಕಳೆ ಕಿತ್ಬಿಟ್ಟು ಹೋಗಿರಂತೆ. ಅಯ್ಯೋ ಜಯಮ್ಮ ತಡಿಯತ್ತಗಿ, ಒಂದ್ ಅರ್ಧ ಗಂಟೆ ಕಳೆ ಕಿತ್ತೇ ಬಿಡ್ತೀವಿ. ಆಮೇಲೆ ಊಟ ಮಾಡ್ಕೊಂಡು ಸೀದಾ ಮನೆಗೆ ಹೋಗಂಗೆ. ಮತ್ತೆ ಯಾರು ಹೊಲ್ದಳಿಗ್ ಬಂದ್ ಕುತ್ಕೊಂಡವ್ರು ಕೆಲಸ ಮಾಡ್ಕೊಂಡು ಬಾರ ಮತ್ತಗಿ ಒಂಚೂರು ಕಳೆ ಕಿತ್ತೇ ಬಿಟ್ಟು ಒಂದ್ ಅರ್ಧ ಗಂಟೆ ತಡಿಯತ್ತಗಿ ಊಟ ಮಾಡ್ಕೊಂಡು ಹೋದ್ರ ಆತಮೇಲೆ ನಿಧಾನಕ್ಕೆ. ಅಯ್ಯೋ ಯವ್ವ ನನಗೆ ಹೊಟ್ಟೆ ಚುರ ಚುರ ಅಂತೈತಿ. ಈ ಬಿಸ್ಲಿಗೋದಕ್ಕೂ ತಲೆ ತಿರ್ಗಂಗ್ ಆಗ್ತೈತಿ. ಎದಳು ಫಸ್ಟ್ ಊಟ ಮಾಡುವಂತೆ, ಆಮೇಲೆ ತೀರ ಒಂದ್ ಅರ್ಧ ಗಂಟೆ ಕೆಲಸ ಮುಗಿಸ್ಕೊಂಡು ಹೋಗಿರಂತ ಬಿರ್ನೆ ಮಂತವ. ಅಯ್ಯೋ ಲಕ್ಷ್ಮಿ, ಈ ಒಮ್ಮ್ಯಾಕ ಊಟ ಮಾಡೋವರೆಗೂ ಬಿಡಲ್ಲ ಅನ್ಸುತ್ತೆ. ನಡ್ರಿಯತ್ತಾಗಿ ಕೈ ಕಾಲು ತೊಳ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ನಿಧಾನಕ್ಕೆ ಒಂದ್ ಅರ್ಧ ಗಂಟೆ ಮುಗಿಸ್ಕೊಂಡು ಹೋದ್ರಾತ್ತೆ. ಅಯ್ಯೋ ಇವತ್ತು ಹೆಂಗಿದ್ರು ಮುಗಿಯಲಕ್ಕಂಬ ಬಾರ್ ಜಯ ಮತ್ತಾಗಿ ಬಾತ್ತಾಗಿ ಊಟ ಮಾಡ್ಕೊಂಡು ಒಂದ್ ಅರ್ಧ ಗಂಟೆ ಕಳೆ ಕಿತ್ಬಿಟ್ಟು ಹೋಗ್ತೀವಿ. ಸರಿ ಸರಿ ಗೀತಾ ಊಟ ರೆಡಿ ಮಾಡ್ಕೊಳಮ್ಮ ಬಿರ್ನೆ ತಟ್ಟೆಗೆಲ್ಲ ಹಾಕೊಂಡು. ಸರಿ ಆಯ್ತು ಕಂದಿರ್ಜಕ್ಕೆ. ಗೀತಾ ಒಂಚೂರು ಬಿರ್ಬಿರ್ನೆ ಹಾಕೊಳ ಮತ್ತಾಗಿ, ಇಲ್ಲೇ ಕುತ್ಕೊಂತೀವಿ, ಒಂಚೂರು ಕೊಡು ಬೇಗ. ಕೋಳಿ ಸಾರು ಹಂಗೆ ಗಮ್ ಅಂತಿತ್ತಲ್ಲ ಗೀತಾ, ಏನ್ ಹಾಕಿದ್ದೆ ಅಂತದು? ಅಯ್ಯೋ ಇನ್ನೇನ್ ಹಾಕ ಸುಶೀಲಕ್ಕ, ಇನ್ನೇನ್ ಮಾಮೂಲಿ ಮಾಡ್ದಂಗೆ ಮಾಡ್ಕೊಂಡ್ ಬಂದೆ. ತಗೋಗಿರ್ಜಕ್ಕ ಕೈ ತೊಳ್ಕೊಂಡ್ ಆಯ್ತಾ? ತಗೋ ಊಟ ಮಾಡು. ಅಯ್ಯೋ ಗೀತಾ ನಂದಿರ್ಲಿ ಕಣಮ್ಮ, ಫಸ್ಟ್ ಅಲ್ಲಿ ಮತ್ತೆ ಕೊಡು. ಆಗ್ಲಿಂದ ಹೊಟ್ಟೆ ಹಸು ಅಂತಿತ್ತು. ಬೆಳಿಗ್ಗೆ ತಿಂಡಿ ಬೇರೆ ತಿಂದಿಲ್ಲ ಅಂತಿತ್ತೆ. ಕೊಡೋಗು ನಿಮ್ ಅತ್ತೆಗೆ ಮೊದ್ಲು. ಅತ್ತೆ ತಗೊಳ್ಳಿ ಅತ್ತೆ, ನೀವೇ ಊಟ ಮಾಡಿ ತಗೊಳ್ಳಿ ಮೊದ್ಲು. ರುಚಿ ಗಿಚಿ ಎಲ್ಲ ಸಾಂಬಾರ್ ಹೆಂಗೈತಿ ಒಂಚೂರು ತಿಂದ್ಬಿಟ್ಟು ನೋಡಿ ಹೇಳಿ. ಹ್ಞೂ ಕಣಮ್ಮ ರುಚಿ ಎಲ್ಲ ಚೆನ್ನಾಗೈತೆ, ಎಲ್ಲಾರ್ಗು ಹಾಕೊಡು ಬಿರ್ಬಿರ್ನೆ. ಗಿರ್ಜಕ್ಕ ಲಕ್ಷ್ಮಕ್ಕ ಸಾಂಬಾರೆಲ್ಲ ಹೆಂಗೈತೆ ಲಕ್ಷ್ಮಕ್ಕ? ಚೆನ್ನಾಗೈತಾ? ಅಯ್ಯೋ ಸಾಂಬಾರ್ ಮಾತ್ರ ತುಂಬಾ ಚೆನ್ನಾಗ್ ಮಾಡಿದ್ಯಾ ಕಣಮ್ಮ, ತುಂಬಾ ರುಚಿಯಾಗೈತೆ ಸಾಂಬಾರು. ಹ್ಞೂ ಕಣೆ ಗಿರ್ಜಾ, ನಾನ್ ಸೊಸೆ ಕೈ ಅಡ್ಗೆನೆ ಹಂಗೆ, ಏನ್ ಅಡ್ಗೆ ಮಾಡಿರೋ ಅಷ್ಟೇ ಅಷ್ಟೊಂದು ರುಚಿ ರುಚಿಯಾಗಿ ಮಾಡಿರ್ತಾಳೆ. ಹೂಕಂತಾಳಜಿ, ಅದಕ್ಕೆ ಅಲ್ವಾ ನೀನ್ ತಿಂತೀನಿ ಹಿಂಗ್ ಊದ್ಕೊಂತಿರೋದು ದಿನೇ ದಿನೇ. ನೋಡ್ದೇನೆ ಮತ್ತೆ ತೆಗಿಲು ಕಣೆ ಖ್ಯಾತೆ ಈ ಲಕ್ಷ್ಮಿ. ಇದ್ಯಾಕೆ ಸುಮ್ನೆ ಊಟ ಮಾಡಿ. ನೀನು ಬೇಕಾದ್ರೆ ಬಂದು ಒಂದಿಟ್ಟಿಟ್ಟು ಸಾಂಬಾರ್ ತಗೊಂಡೋಗಿ ಇಸ್ಕೊಂಡೋಗಿ ಊಟ ಮಾಡು, ನೀನು ಊದ್ಕೊಡುವಂತೆ. ಅಯ್ಯೋ ಬ್ಯಾಡ ಕಣವ, ನಾನು ಇರೋ ದಪ್ಪನೆ ಸಾಕು, ನೀನೇ ಇನ್ನು ಚೆನ್ನಾಗಿ ಊದ್ಕೊಡುವಂತೆ. ನೀನೇ ತಿನ್ನು ರುಚಿ ರುಚಿಯಾಗಿ ಮಾಡಿಸ್ಕೊಂಡು. ಹ್ಞೂ ಕಣೆ ನನ್ ಸೊಸೆ ಮಾಡಿಕ್ಕಕ್ಕೆ ಇರೋದು, ನಾನ್ ತಿನ್ನಕ್ಕೆ ಇರೋದು. ಸರಿ ಆಯ್ತು, ಬಾಯಿ ಮುಚ್ಕೊಂಡು ತಿನ್ನೆ ನೀನ್ ಬೇಗ. ಅಯ್ಯೋ ಅತ್ತೆ ಆ ಲಕ್ಷ್ಮಕ್ಕ ಹಂಗ ಅಂತಿರುತ್ತೆ, ನೀವೇ ತಲೆ ಕೆಡ್ಸ್ಕೊಬೇಡಿ. ಬಿರ್ಬಿರ್ನೆ ಊಟ ಮಾಡಿ, ಎಲ್ಲ ಬಿಸಿ ಆರೋಗ್ಬಿಡುತ್ತೆ. ಇವತ್ತೇ ಮುಗಿಯಲ್ಲ ಅನ್ಸುತ್ತಲ್ವೇನತ್ತೆ ಕಳೆ ಕಿತ್ತು? ಅಯ್ಯೋ ಇಲ್ಲ ಕಣಮ್ಮ ಗೀತಾ, ಇವತ್ತೇ ಎಲ್ಲಿ ಮುಗಿಯುತ್ತೆ. ಆ ವಸಂತ, ರಾಧಾ, ಆ ಶೈಲಾ ಇವರೆಲ್ಲ ಬಂದ್ಬಿಟ್ಟಿದ್ರೆ ಮುಗ್ದೋ ಬಿಡೋದು ಅತ್ತಾಗಿ. ನೋಡಿದ್ರೆ ಬತ್ತಿ ಒಂದು ಬರ್ದ ಹೋದ್ರು. ಇನ್ನೇನ್ ಮಾಡೋದತ್ತಾಗಿ ನಾವೇ ಕೇಳ್ತಾ ಇದೀವಿ. ನಾಳೆ ಒಂದಿನ ನಾಳೆ ಮುಗಿಯೋದ್ಕಂತ ಆಳಮ್ಮ. ಅತ್ತೆ ನಿಮಗೆ ಇನ್ನೊಂದು ಅರ್ಧ ಮುದ್ದೆ ಇಕ್ಕನ? ಅಯ್ಯೋ ಬೇಡ ಕಣಮ್ಮ, ಒಂದು ಈಟ ಇಟ್ಟು ಒಂಚೂರು ಅನ್ನ ಇಕ್ಕು ಸಾಕು. ನೋಡಿದ್ರೆ ಸಹಿತ ನೀವು ಹಿಂಗೆ ಶುಂಠಿ ಕಳೆ ಕೀಳಕ್ಕೆ, ಶುಂಠಿ ಔಷಧಿ ಹೊಡಿಯಕ್ ಬರ್ಬೇಕಾರೆ ಒಂಚೂರು ಕೆಲಸದ ಆಳ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಕೋಳಿ ತಂದ ಸಾರು ಮಾಡ್ಸೋದ ಇಲ್ಲ ಮೀನ್ ತಂದ್ ಸಾರು ಮಾಡಿಸಿ ಒಂಚೂರು ಚೆನ್ನಾಗಿ ನೋಡ್ಕೊಳ್ಳಿ. ಹಂಗಿದ್ರೆ ಬೇರೆ ಕೆಲಸ ಮಾಡ್ಕೊಡ್ತಾರೆ.
ಇದುವರೆಗೂ ನಮ್ ಚಾನಲ್ ನ ಯಾರ ಸಬ್ಸ್ಕ್ರೈಬ್ ಆಗ್ದಂಗ್ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸ್ನೇಹಿತರೆ.